ಎಲ್ಲರಿಗೂ ನಮಸ್ಕಾರ. ಇವತ್ತು ಕ್ರಿಕೆಟ್ ಟೂರ್ನಮೆಂಟ್ ನ ಜಿಲ್ಲಾ ಕ್ರಿಕೆಟ್ ಟೂರ್ನಮೆಂಟ್ ನ ಆಯೋಜನೆ ಮಾಡಿದ್ದು 3 ದಿನಗಳಿಂದ ಕೂಡ ಕ್ರಿಕೆಟ್ ಟೂರ್ನಮೆಂಟ್ ಅಲ್ಲಿ ಹಲವಾರು ನಮ್ಮ ಜಿಲ್ಲೆಯ ಪ್ರತಿಯೊಬ್ಬ ತಾಲೂಕಿನ ಕ್ರಿಕೆಟ್ ಆಟಗಾರರು ಈ ಒಂದು ಕ್ರಿಕೆಟ್ ಮುಳಬಾಗಿಲಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಅಲ್ಲಿ ಭಾಗಿಯಾಗಿದ್ದು ಎಲ್ಲರೂ ಕೂಡ ಮೊದಲನೇ ಬಹುಮಾನ, 2ನೇ ಬಹುಮಾನ, 3ನೇ ಬಹುಮಾನ ಆಸಕ್ತಿಯಿಂದ ಆಡಿ ಸೋಲು ಗೆಲುವು ಕೂಡ ಸಹಜ ಆಟದಲ್ಲಿ. ಇವತ್ತು ಈ ಒಂದು ಟೂರ್ನಮೆಂಟ್ ನ ಜಿಲ್ಲಾದ್ಯಂತ ಕೂಡ ಲೈವ್ ಅಲ್ಲಿ ವೀಕ್ಷಣೆ ಮಾಡ್ತಿದ್ದಾರೆ. ಯಾವ ರೀತಿ ಮುಳಬಾಗಿಲಿನಲ್ಲಿ ಈ ಒಂದು ಟೂರ್ನಮೆಂಟ್ ನ ಆಟ ಆಡಿಸಿರುವಂತಹ ನಮ್ಮ ಯುವಕರು, ಆಸಕ್ತಿ ಇರುವಂತಹ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ ರೋಷನ್ ಆಗಿರಬಹುದು, ನಮ್ಮ ಇಮ್ರಾನ್ ಆಗಿರಬಹುದು, ಚಂದು ಅಣ್ಣ ಆಗಿರಬಹುದು, ಮತ್ತೆ ನಬಿ ಅವರು ಆಗಿರಬಹುದು. ಇವರೆಲ್ಲರ ಸಹಕಾರದಿಂದ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ 3 ದಿನ ಕ್ರಿಕೆಟ್ ಟೂರ್ನಮೆಂಟ್ ಆಟ ಆಡಿಸ್ಬೇಕಂದ್ರೆ ತುಂಬಾ ಕಷ್ಟ ಇದೆ. ತುಂಬಾ ನಿಂದನೆಗಳು ಕೂಡ ಹಲವಾರು ರೀತಿಯಲ್ಲಿ ಒಬ್ಬೊಬ್ಬರು ರೀತಿಯಲ್ಲಿ ಮಾತನಾಡುತ್ತಾರೆ. ಯಾವುದಕ್ಕೂ ಕೂಡ ಕಿವಿ ಕೊಡದೆ ಈ ಟೂರ್ನಮೆಂಟ್ ಅನ್ನ ಯಶಸ್ವಿ ಆಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಮಾಜಿ ಶಾಸಕರು, ಸಚಿವರು ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ರೂಪಿಸಿಕೊಟ್ಟಿರುವಂತಹ ನಿಜವಾಗ್ಲೂ ಕೂಡ ಜನಪ್ರಿಯ ಶಾಸಕರು ಅಂದ್ರೆ 2ನೇ ಮಾತೇ ಇಲ್ಲ. ಯಾಕಂದ್ರೆ ಅಭಿವೃದ್ಧಿ ಅಧಿಕಾರ ಅನ್ನುವಂತಹ ಬಿರುದನ್ನು ಕೂಡ ಮುಳಬಾಗಿಲು ತಾಲೂಕಿನ ಜನರು ಕೊಟ್ಟಿದ್ದಾರೆ. ನಾನು ಹೆಮ್ಮೆಯಿಂದ ಹೇಳುತ್ತೇನೆ, ಒಳಗೊಂದು ನಾನು ಯಾವತ್ತೂ ಮಾತನಾಡಲಿಕ್ಕೆ ಹೋಗಲ್ಲ. ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಹಲವಾರು ಶಾಸಕರು ಗೆದ್ದಿದ್ದಾರೆ, ಅವರವರ ಮಟ್ಟಿಗೆ ಅವ್ರ ಕೆಲಸಗಳನ್ನ ಮಾಡಿದ್ದಾರೆ, ನಾನು ಇಲ್ಲ ಅನ್ನಲ್ಲ. ಆದ್ರೆ ಹೆಚ್ಚಿನ ಕಾರ್ಯಕ್ರಮ, ಹೆಚ್ಚಿನ ಸಮಾಜ ಸೇವೆ, ಜನರ ಪರವಾಗಿ, ಜನರ ಅಭಿವೃದ್ಧಿಗಾಗಿ ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಯಾಕೆಂದ್ರೆ ನಾನು ಇಲ್ಲಿ ನಮ್ಮ ಮಾಜಿ ಶಾಸಕ ನಾಗೇಶ್ ಸರ್ ಇದ್ದಾರೆ. ಆದ್ರಿಂದ ಏನೋ ಅವರನ್ನ ಹೊಗಳ್ಬೇಕು ಅಂತ ನಾನು ಮಾತಾಡ್ತಾ ಇಲ್ಲ. ಯಾಕಂದ್ರೆ ಮಾಧ್ಯಮದಲ್ಲಿ ಎಲ್ಲರೂ ನೋಡ್ತಾರೆ. ಹೊರಗೊಂದು ಅವಾಗ ಹೇಳಿದೀನಿ, ಇರೋದನ್ನ ಇದ್ದಾಗೆ ಮಾತನಾಡ್ತೀನಿ, ಯಾವತ್ತೇ ಇರ್ಲಿ. ಆದ್ರಿಂದ ಈ ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ಜನಪ್ರಿಯ ಶಾಸಕರು ನಾಗೇಶ್ ಸರ್ ಅವರು, ಹಾಗೆ ಹಲವಾರು ಮುಖಂಡರು ಕೂಡ, ನಮ್ಮ ಆರ್.ಕೆ. ಸರ್ ಆಗಿರ್ಬೋದು, ಶ್ರೀನಿವಾಸ್ ಅಣ್ಣ ಆಗಿರ್ಬೋದು, ಎಲ್ಲರೂ ಕೂಡ ಈ ಕಾರ್ಯಕ್ರಮ ಭಾಗಿಯಾಗಿ ಈ ಟೂರ್ನಮೆಂಟ್ ನ ಯಶಸ್ವಿ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಇದ್ರಲ್ಲಿ ಭಾಗಿಯಾಗಿ ಯಶಸ್ವಿ ಮಾಡ್ತಾ ಇರುವಂತಹ ನಾಗೇಶ್ ಸರ್ ಅವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದ ಹೇಳ್ತೇನೆ. ಈ ಮುಂದಿನ ದಿನಗಳಲ್ಲಿ ನಮ್ಮ ಇದೇ ರೀತಿ ತಾವು ಸಹಕಾರ ನಮ್ಗೆ ಕೊಡಬೇಕು. ತಮ್ಮ ಸಹಕಾರ ಖಂಡಿತವಾಗ್ಲೂ ನಮ್ಗೆ, ನಿಮ್ಮ ಪ್ರಾಣ ಇರೋಗೊಂಟಾರು ಕೂಡ ನಿಮ್ಮ ಜೊತೆ ನಾವು ಯಾವತ್ತೂ ಇರ್ತೇವೆ. ನೀವು ನಮಗೆ ಸಹಕಾರ ಖಂಡಿತವಾಗ್ಲೂ ಕೊಡ್ತೀರಾ ಅಂತ ನಮ್ಮ 5 ವರ್ಷದಲ್ಲಿ ನಾವು ನೋಡಿದ್ದೇವೆ. ಆದ್ರಿಂದ ಇಂತಹ ಕಾರ್ಯಕ್ರಮ ಭಾಗಿಯಾಗಿ ನಾವು 2 ಗಂಟೆ ಕಾಲ ಕ್ರಿಕೆಟ್ ನಾವು ವೀಕ್ಷಣೆ ಮಾಡಿ ಫೈನಲ್ ಆಗಿ ಎಲ್ಲವೂ ಕೂಡ ವೀಕ್ಷಣೆ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ ನಮ್ಮ ಸಾಹೇಬ್ರ ನಾಗೇಶ್ ಸರ್ ಅವ್ರಿಗೆ. ಆದ್ರಿಂದ ಈ ನಮ್ಮ ರೋಷನ್ ಅವರು, ಇಮ್ರಾನ್ ಅವರು, ನಬಿ ಅವರು, ಚಂದು ಅವರು, ಅದ್ರ ಜೊತೆಗೆ ನಮ್ಮ ಶ್ರೀನಿವಾಸನ್ ಆಗಿರ್ಬೋದು, ಎಲ್ಲ ಯುವಕರು. ಯಾಕಂದ್ರೆ ಕ್ರಿಕೆಟ್, ವಾಲಿಬಾಲ್ ಟೂರ್ನಮೆಂಟ್ ಯಾರು ಆಡ್ತಾರೆ ಅವ್ರಿಗೆ ಮೈ ಗಟ್ಟಿಯಾಗಿರ್ತದೆ. ಆಟ ಯಾವ ಗಲಾಟೆಗಳಲ್ಲಿ ನಮ್ಮ ಗಲಾಟೆ ಏನಾದ್ರು ನಮ್ದು ಬೈದಾಗ ಏನಾದ್ರು ಹೆಚ್ಚು ಕಡಿಮೆ ಆದಾಗ ನಮ್ಮ ಕ್ರಿಕೆಟ್, ನಮ್ಮ ವಾಲಿಬಾಲ್ ಅವ್ರು ಕರ್ಕೋಬೇಕು. ಯಾಕಂದ್ರೆ ಮೈ ಗಟ್ಟಿಯಾಗಿ ಏಟಿಗೆ ಅವ್ನು ಸತ್ತ ಬಿಡ್ತಾನೆ, ಅಷ್ಟು ಪವರ್ ಇರ್ತದೆ ಕ್ರಿಕೆಟ್ ಆಟಗಾರರಿಗೆ, ವಾಲಿಬಾಲ್ ಆಟಗಾರರಿಗೆ. ಆದ್ರಿಂದ ಇದು ಯಾವ್ದು ಗಲಾಟೆ ಆಗೋದು, ಯಾರು ಸಾಯಿಸೋದು ಬೇಡ. ಎಲ್ಲರೂ ಚೆನ್ನಾಗಿರೋಣ, ಪ್ರೀತಿ, ವಿಶ್ವಾಸ, ನಂಬಿಕೆಯನ್ನ ಗಳಿಸೋಣ. ಆದ್ರಿಂದ ಇವತ್ತು ನಾನು ಸಾಹೇಬರ ಬಗ್ಗೆ ಹೆಚ್ಚಾಗಿ ಮಾತಾಡ್ಬಿಟ್ಟೆ. ದಯವಿಟ್ಟು ಏನಾದ್ರು ಇದರಲ್ಲಿ ಹೆಚ್ಚು ಕಡಿಮೆ ಮಾತಾಡಿದ್ರೆ ದಯವಿಟ್ಟು ಸೀಸನ್ 2 ಅತಿ ಶೀಘ್ರದಲ್ಲೇ ನಾವು ಮತ್ತೆ ಟೂರ್ನಮೆಂಟ್ ನ ಆಯೋಜನೆ ಮಾಡ್ತೇವೆ. ಅದಕ್ಕೆ ಸಾಹೇಬರ ಸಹಕಾರ, ಮುಳಬಾಗಿಲು ತಾಲೂಕಿನ ಎಲ್ಲ ಯುವಕರ ಸಹಕಾರ, ಎಲ್ಲ ಯುವ ಮುಖಂಡರ ಸಹಕಾರ, ನೀವೆಲ್ಲರೂ ಕೂಡ ಸಾಥ್ ಕೊಟ್ಟು ನಮ್ಮ ಮುಳಬಾಗಿಲ ಹೆಸರು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಯಾಕಂದ್ರೆ ದೇವರ ನಾಡು, ದೇವಸ್ಥಾನಗಳ ನಾಡು ನಮ್ಮ ಮುಳಬಾಗಿಲು, ಮೂಡಲಬಾಗಿಲು. ದೇವರಾಣಿಗೂ ಕೂಡ ಇಲ್ಲಲ್ಲಿ ಹುಟ್ಟಿ ಬೆಳೆದಿರುವಂತಹ ನಾವೆಲ್ಲರೂ ಕೂಡ ಧನ್ಯರು
ಆ ಭಗವಂತನ ಆಶೀರ್ವಾದ ಎಲ್ಲರಿಗೂ ಇರ್ಲಿ. ಈ ಕ್ರಿಕೆಟ್ ಅಲ್ಲಿ ಸೋಲು ಗೆಲುವು ಸಹಜ. ಗೆದ್ದಿರೋರಿಗೆ ಆ ಭಗವಂತ ಇನ್ನೂ ಮುಂದಿನ ಸ್ಥಾನವನ್ನ ಕೊಳ್ಳಿ, ಸೋತಿರೋರು ಇನ್ನೂ ಮುಂದಿನ ಸ್ಥಾನಕ್ಕೆ ಹೋಗ್ಲಿ ಅನ್ನೋ ನಾನು ಭಾವನೆಗಳನ್ನ ಹೇಳ್ತಾ ಈ ನನ್ನ ಎರಡು ಮಾತನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಕೂಡ ಒಂದ್ಸುತ್ತಾ ಈ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ನಮಸ್ಕಾರ.